ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 466ನೇ ಶ್ಲೋಕ. ಅಹೇಯಮನುಪಾದೇಯಂ ಅನಾಧೇಯಮನಾಶ್ರಯಂ ಏಕಮೇವಾದ್ವಯಂ ಬ್ರಹ್ಮ ನೇನ ನಾನಾಸ್ತಿ ಕಿಂಚನ. ಈ ಒಂದು ಶ್ಲೋಕದಲ್ಲಿಯೂ ಕೂಡ ಆಚಾರ್ಯರು ಭೇದವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಯತ್ಕಿಂಚಿತ್ತಾದರೂ ಭೇದ ಅನ್ನುವಂಥದ್ದು ಅದೇನು ಅಂತಂದರೆ ಇಲ್ಲ. ಇರುವಂಥದ್ದು ಅಖಂಡವಾಗಿರ್ತಕ್ಕಂಥ ಒಂದು ಪರಬ್ರಹ್ಮ ಸ್ವರೂಪವೇ. ಈ ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾರೆ. ದ್ವಿತೀಯಾದ್ವೈ ಭಯಂ ಭವತಿ. ಎಲ್ಲಿ ಎರಡೆಂಬ ಭಾವನೆ ಇದೆಯೋ ಅಲ್ಲಿ ಭಯ ಅನ್ನುವಂಥದ್ದಿರ್ತದೆ. ಮೃತ್ಯೋಸ ಮೃತ್ಯುಮಾಪ್ನೋತಿ ಯ ನಾನೇವ ಪಶ್ಯತಿ. ಯಾವನು ಈ ಜಗತ್ತಿನಲ್ಲಿ ನಾನು ಬೇರೆ, ನೀನು ಬೇರೆ, ಅವನು ಬೇರೆ, ಅವಳು ಬೇರೆ, ಅದು ಬೇರೆ ಅಂತೇಳಿ ಹಿಂಗೆ ಭೇದವನ್ನು ಕಾಣ್ತಾ ಇದ್ದಾನೋ, ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಕೇವಲ ಭೇದವನ್ನೇ ನೋಡ್ತಾ ಇದ್ದಾನೆಯೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದ್ತಾ ಇದ್ದಾನೆ ಅಂತ ಕಠೋಪನಿಷತ್ನಲ್ಲಿ ಯಮಧರ್ಮ ಹೇಳ್ತಾ ಇದ್ದಾನೆ. ಅಂದರೆ ನಾವು ಮೃತ್ಯುಪಾಶದಿಂದ ಬಿಡುಗಡೆಯನ್ನು ಹೊಂದಬೇಕಾಗಿತ್ತು ಅಂತಂದರೆ ಕೇವಲ ಶುದ್ಧವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಒಂದೇ ಸತ್ಯವಾಗಿರುವಂಥದ್ದು. ಅಂಥ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅನ್ನುವಂಥ ಯಥಾರ್ಥ ಜ್ಞಾನ ಮಾಡಿಕೊಂಡಿದ್ದಾದರೆ ನಾವು ಮೃತ್ಯುವಿನ ಪಾಶದಿಂದ ಬಿಡುಗಡೆಯನ್ನು ಹೊಂದ್ತಾ ಇದ್ದೀವಿ ಅಂತ. ಅದಕ್ಕೆ ಇಲ್ಲಿ ನಮಗೆ ಅಜ್ಞಾನ ಕಾಲದೊಳಗೆ ಈ ಜಗತ್ತು ಭೇದಾಕಾರವಾಗಿ ತೋರಿದ್ರೂ ಕೂಡ ಇದು ವಾಸ್ತವಿಕವಾಗಿ ಅಲ್ಲ. ಯಾಕಂದರೆ ಇರುವಂಥದ್ದು ಪಾರಮಾರ್ಥಿಕ ಸತ್ತ ಉಳ್ಳದ್ದು ಯಾವುದು ಅಂತಂದರೆ ಒಂದು ಶುದ್ಧವಾದ ಬ್ರಹ್ಮವೇ ಪಾರಮ ಸತ್ತ ಉಳ್ಳದ್ದು. ಬ್ರಹ್ಮವನ್ನು ಹೊರತುಪಡಿಸಿ ಉಳಿದಿದ್ದೇನದ ಅಂತಂದರೆ ಇದು ಕೇವಲ ಕಾಲ್ಪನಿಕವಾಗಿರತಕ್ಕಂಥದ್ದು ಅಂತ ಪೂರ್ವದಲ್ಲಿಯೂ ಕೂಡ ಅನೇಕ ಶ್ರುತಿಯುಕ್ತಿಗಳಿಂದ ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಇವತ್ತಿನ ಶ್ಲೋಕದಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ, ಅಹೇಯಮನುಪಾದೇಯಂ. ಈ ಬ್ರಹ್ಮವಸ್ತು ಅನ್ನುವಂಥದ್ದು ಅಹೇಯಂ, ಇದು ಬಿಡತಕ್ಕಂಥದ್ದು ಅಲ್ಲ ಅಂತ. ಈ ಬ್ರಹ್ಮವನ್ನು ಬಿಡೋದಕ್ಕಾಗ್ತದೇನು ಅಂತಂದರೆ ಇಲ್ಲ. ಯಾಕೆ ಅಂತಂದರೆ ಈ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಎಲ್ಲರ ಆತ್ಮವೇ ಆಗಿದೆ ಅಂತ. ಅದಕ್ಕೆ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಶ್ರುತಿ ಹೇಳ್ತದೆ. ಒಬ್ಬ ಪರಮಾತ್ಮನೇ ಏಕೋ ದೇವ ಸರ್ವಭೂತೇಷು ಗೂಢ, ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ರಹಸ್ಯವಾಗಿ ಇದ್ದಾನೆ. ಗೂಢ ಅಂತಂದ್ರೇನು? ರಹಸ್ಯವಾಗಿದ್ದಾನೆ. ಅವನನ್ನು ಎಲ್ಲರೂ ಕಾಣಲಿಕ್ಕಾಗ್ತದೇನು ಅಂತಂದರೆ ಇಲ್ಲ. ಯಾಕಂದರೆ ಯಾರು ಅಂತರ್ಮುಖಿಗಳಾಗಿದ್ದಾರೆ, ಶ್ರವಣ ಮನ ನಿಧ್ಯಾಸನವನ್ನು ಮಾಡಿದ್ದಾರೆ, ಜೀವ ಪರಮಾತ್ಮರ ಯಥಾರ್ಥವಾದ ಜ್ಞಾನವನ್ನು ಯಾರು ಮಾಡಿಕೊಂಡಿದ್ದಾರ ಅಂಥ ಜ್ಞಾನಿಗಳು ಮಾತ್ರ ಆ ಪರಬ್ರಹ್ಮ ಸ್ವರೂಪವನ್ನು ಅವರು ಕಾಣ್ತಾ ಇದ್ದಾರೆ. ಅದಕ್ಕೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ನೇವ ಅನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋನ ವಿಜಿಗುಪ್ಸತೆ ಅಂತ ಈಶಾವಾಸ್ಯೋಪನಿಷತ್ತಿನ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನಿ ಏವ ಅನುಪಶ್ಯತಿ, ತನ್ನ ಆತ್ಮನಲ್ಲಿಯೇ ಎಲ್ಲ ಭೂತಗಳನ್ನು, ಎಲ್ಲ ಜೀವರಾಶಿಗಳನ್ನು ತನ್ನ ಆತ್ಮದಲ್ಲೇ ಯಾವನು ಕಾಣ್ತಾ ಇದ್ದಾನೆಯೋ, ಅಂದರೆ ಸರ್ವ ಜೀವಿಗಳ ಅಂತರಾತ್ಮ
ಅದು ಒಂದೇ ಅದ ಅಂತ. ಅದು ಪ್ರತ್ಯೇಗಾತ್ಮ, ಅದು ಶುದ್ಧ ಬ್ರಹ್ಮ ಅಂತ ಹೇಳಿಸ್ಕೊಳ್ತದೆ. ಆ ಆತ್ಮ ಅದು ಎಲ್ಲರ ಆತ್ಮವಾಗಿದೆ ಅಂತ. ಒಂದೊಂದು ದೇಹಕ್ಕೆ ಒಂದೊಂದು ಆತ್ಮ ಅಂತ ನಾವು ತಿಳ್ಕೊಳ್ಬಾರದು. ದೇಹಗಳು ಅನಂತ ಆದ್ರೂ ಕೂಡ ಅಲ್ಲಿ ಇರತಕ್ಕಂಥ ಆತ್ಮ ಒಬ್ಬನೇ. ಏಕದಾ ಬಹುದಾ ಚೈವ ದೃಶ್ಯತೆ ಜಲಚಂದ್ರವತ್ ಅಂತ ಶ್ರುತಿ ಎನ್ನುವಂಥದ್ದು ಹೇಳ್ತದೆ. ಹೆಂಗೆ ಸಾವಿರಾರು ಕೊಡಗಳಲ್ಲಿ ನೀರನ್ನು ತುಂಬಿಟ್ಟಿದ್ದಾರೆ. ಒಂದು ಕೊಡದಲ್ಲಿರ್ತಕ್ಕಂಥ ನೀರು ಅತ್ಯಂತ ಶುಭ್ರ ಅದ, ಒಂದು ಕೊಡದಲ್ಲಿರ್ತಕ್ಕಂಥ ನೀರು ಅತ್ಯಂತ ಮಲಿನ ಅದ, ಇನ್ನೊಂದು ಕೊಡದಲ್ಲಿರ್ತಕ್ಕಂಥ ನೀರು ಅದು ಕೂಡ ಭಾಳ ರಾಡಿಯಾಗಿಬಿಟ್ಟದ. ಈಗ ಒಂದೊಂದು ಕೊಡದಲ್ಲಿರ್ತಕ್ಕಂಥ ನೀರುಗಳು ಭಿನ್ನ ಭಿನ್ನವಾಗಿದ್ರೂ ಕೂಡ ಅಲ್ಲಿ ಚಂದ್ರನ ಪ್ರತಿಬಿಂಬ ಅನ್ನುವಂಥದ್ದು ಎಲ್ಲ ಕೊಡದಲ್ಲಿ ಬಿದ್ದದ. ಪ್ರತಿಯೊಂದು ಕೊಡದಲ್ಲಿಯೂ ಕೂಡ ಚಂದ್ರನ ಪ್ರತಿಬಿಂಬ ನಾವು ನೋಡ್ತೀವಿ. ಯಾವ ನೀರು ಶುಭ್ರವಾಗಿ ಸ್ಥಿರವಾಗಿದೆಯೋ ಅಲ್ಲಿ ಚಂದ್ರನ ಪ್ರತಿಬಿಂಬ ಭಾಳ ಚೆನ್ನಾಗಿ ಕಾಣಿಸ್ತದೆ, ಸ್ಪಷ್ಟವಾಗಿ ಕಾಣಿಸ್ತದೆ. ಅದ ರಾಡಿ ನೀರೊಳಗೆ ಚಂದ್ರನ ಪ್ರತಿಬಿಂಬ ಬಿದ್ದಿರ್ತದೆ, ಅಲ್ಲಿ ಚಂದ್ರ ನಮಗೆ ಮಲಿನವಾದಂತೆ ಕಂಡುಬರುತ್ತದೆ. ಅಂದರೆ ಚಂದ್ರನಿಗೇನು ಮಾಲಿನ್ಯತೆ ಆಗಿಲ್ಲ, ಯಾಕೆ ಬಿಂಬರೂಪನಾಗಿರ್ತಕ್ಕಂಥ ಚಂದ್ರ ಅವನು ಅತ್ಯಂತ ಶುಭ್ರವೇ ಇದ್ದಾನೆ. ಆದರೆ ಆ ಜಲಗಳಲ್ಲಿರ್ತಕ್ಕಂಥ ಯಾವ ಒಂದು ಮಲಿನತೆ ಆಗಲಿ ಅಥವಾ ಶುಭ್ರತ್ವ ಆಗಲಿ ಆ ಚಂದ್ರನಿಗೆ ಅದಾವೇನು ಅಂತಂದರೆ ಇಲ್ಲ. ಆ ಉಪಾಧಿ ಮೂಲಕವಾಗಿ ಚಂದ್ರ ಅನೇಕ ಆಗಿ ತೋರಿದ್ರೂ ಕೂಡ ಇರುವಂಥ ಚಂದ್ರ ಒಬ್ಬನೇ ಹೇಗಿದ್ದಾನೆಯೋ ಅದಕ್ಕೆ ಸರ್ವಭೂತೇಷು ಚಾತ್ಮಾನಂ ಅಂದರೆ ಎಲ್ಲ ಭೂದಲ್ಲಿರ್ತಕ್ಕಂಥ ಆತ್ಮನನ್ನು ನನ್ನ ಆತ್ಮ ಅಂತ ಯಾವನು ತಿಳ್ಕೊಂಡಿದ್ದಾನೋ ತಥೋನ ವಿಜುಗುಪ್ಸತೆ, ಅವರು ಯಾರನ್ನ ದ್ವೇಷ ಮಾಡಲಿಕ್ಕೆ ಹೋಗ್ತಾನೆ. ಎಲ್ಲದರಲ್ಲಿ ನನ್ನ ಆತ್ಮವೇ ಇದೆ ಅಂತಂದಾಗ ಅವು ಯಾರನ್ನೂ ದ್ವೇಷ ಮಾಡೋಕ್ಕೆ ಹೋಗೋದಿಲ್ಲ. ಸಿದ್ಧಾರೂಢರ ಸನ್ನಿಧಿಗೆ ಎಷ್ಟೋ ಜನ ದುಷ್ಟರು ಬಂದು ಅವರನ್ನು ಬಡಿತಾ ಇದ್ದರು, ಅವರಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಹಿಂಸೆಯನ್ನು ಮಾಡ್ತಾಯಿದ್ರು. ಆದರೂ ಸಿದ್ಧಾರೂಢ ಶರೀರಕ್ಕೆ ಸಾಕ್ಷಿಯಾಗಿ ಆನಂದವಾಗಿ ಪ್ರಸನ್ನರಾಗಿ ಇರ್ತಾ ಇದ್ದರು. ಇವರು ದುಷ್ಟರು ನನಗಿಷ್ಟು ಹೊಡಿತಾರಲ್ಲ ಅಂಥೇಳಿ ಅವ್ರ ಮೇಲೆ ಕೋಪ ಮಾಡಿಕೊಳ್ಳೋದಾಗಲಿ ಅವರಿಗೆ ಶಾಪ ಕೊಡೋದಾಗಲಿ ಅವರು ಮಾಡ್ತಾ ಇದ್ದಿಲ್ಲ. ಭಕ್ತರು ಬಂದು ಹೇಳೋರು, ಏನರಪ್ಪ ನಿಮಗೆ ರಾತ್ರಿ ಯಾರು ಬಡ್ದಾರ, ನಿಮಗೆ ಮೈಯೆಲ್ಲ ರಕ್ತ ಆಗೈತಲ್ಲ, ಅವ್ರಿಗೆ ಹೇಳ್ರಿ, ಅವ್ರಿಗೆ ನಾವು ಸರಿಯಾಗಿ ಶಿಕ್ಷೆ ಮಾಡ್ತೀವಿ ಅಂತಂದಾಗ, ನೋಡಪ್ಪ ಅವರು ನನ್ನ ಭಕ್ತರೇ, ನೀವು ನನ್ನ ಭಕ್ತರೇ, ಅವರಲ್ಲಿಯೂ ನನ್ನ ಆತ್ಮನೇ ಇದೆ, ನಿಮ್ಮಲ್ಲಿ ನನ್ನ ಆತ್ಮವೇ ಇದೆ. ನಾನು ಯಾರನ್ನ ದ್ವೇಷ ಮಾಡಲಿ? ನಮಗೆ 2 ಕಣ್ಣು ಅದಾವು, ನಾವು ಎರಡೂ ಕಣ್ಣನ್ನು ಒಂದು ಕಣ್ಣು ಭಾಳ ದುಷ್ಟ ಅದಂತೆ ನಾವು ಏನಾದರೂ ಅದಕ್ಕೆ ಕಣ್ಣು ಚುಚ್ಕೊಳ್ತೇವೋ? ಇಲ್ಲ. ಎರಡೂ ನಮ್ಮದೇ ಇರುವಾಗ ನಾವು ಒಂದು ಕಣ್ಣು ಶುದ್ಧವಾದದ್ದನ್ನು ನೋಡಿ ಒಂದು ಅಶುದ್ಧವಾದದ್ದನ್ನು ನೋಡಿದ್ರೂ ಕೂಡ ಎರಡೂ ನನ್ನ ಕಣ್ಣುಗಳು ಅಂತ ನಾವು ಹೆಂಗೆ ಭಾವಿಸ್ಕೊಂಡಿರ್ತೀವಿಯೋ ಹಾಗೆ ಇಲ್ಲಿ ಅಭಕ್ತರಾಗಲಿ ಭಕ್ತರಾಗಲಿ ಎಲ್ಲರೂ ನನ್ನ ಆತ್ಮವೇ ಆಗಿದ್ದಾರೆ ಅಂಥೇಳಿ ಎಲ್ಲರನ್ನ ಮಹಾತ್ಮರು ಪ್ರೀತಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಅವರು ಯಾರನ್ನೂ ಕೂಡ ದ್ವೇಷ ಮಾಡಲಿಕ್ಕೆ ಹೋಗೋದಿಲ್ಲ ಅಂಥೇಳಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಬಿಡ್ತಕ್ಕಂಥದ್ದು ಯಾವುದೂ ಇಲ್ಲ ಮತ್ತು ಅನುಪಾದೇಯಂ ತೆಗೆದುಕೊಳ್ತಕ್ಕಂಥದ್ದು ಕೂಡ ಯಾವುದೂ ಇಲ್ಲ. ಕೊಡೋದು ತೆಗೊಳ್ಳೋದು ಇವೆಲ್ಲ ಒಂದೇ ಆತ್ಮನಲ್ಲಿ ಅದೇನು ಅಂತಂದರೆ ಇಲ್ಲ. ತಗೊಳ್ಳೋದಾಗಲಿ ಬಿಡೋದಾಗಲಿ ಇವು ಎರಡೂ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳಿದರು ಅನಾದೇಯಂ ಅನಾಶ್ರಯಂ. ಅನಾಧೇಯ ಅಂತಂದರೆ ಆಧೇಯವಿಲ್ಲ ಮತ್ತು ಇದಕ್ಕೆ ಆಧಾರ. ಅನಾಶ್ರಯ ಅಂದರೆ ಏನು? ಆಧಾರ ಇಲ್ಲದ್ದು. ಬ್ರಹ್ಮಕ್ಕೆ ಯಾವುದಾದ್ರೂ ಆಧಾರ ಐತೇನು ಅಂತಂದರೆ ಇಲ್ಲ. ಆಧೇಯನೂ ಇಲ್ಲ, ಆಧಾರವೂ ಇಲ್ಲ ಅಂತ. ಈಗ ಒಂದು ಟೇಬಲ್ ಇದೆ ಅಂತ ತಿಳ್ಕೊಡ್ರಿ. ಅದರ ಮೇಲೆ ನಾವೊಂದು ಗ್ರಂಥವನ್ನು ಇಟ್ಟಿದ್ದೀವಿ, ಒಂದು ಪುಸ್ತಕವನ್ನು ಇಟ್ಟಿದ್ದೀವಿ. ಈಗ ಆ ಗ್ರಂಥ ಯಾವುದರ ಆಧಾರ ಮೇಲೆ ಅದಂದರೆ ಟೇಬಲ್ಲದ ಆಧಾರ ಮೇಲೆ ಅದು. ಆ ಟೇಬಲ್ ಮೇಲೆ ಇರುವಂಥ ಗ್ರಂಥ ಅದು ಆಧೇಯ ಅನಿಸ್ಕೊಳ್ತದೆ. ಆಧಾರ ಇದ್ರನ ಆಧೇಯ ಅಂದರೆ ಆ ಟೇಬಲ್ ಇದ್ರೇ ಅಲ್ಲಿ ಗ್ರಂಥ ಅಲ್ಲಿ ಇಡಕ್ಕೆ ಬರ್ತದದು. ಟೇಬಲ್ ಇರಲಿಲ್ಲ ಅಂದರೆ ಗ್ರಂಥ ಇಡಕ್ಕೆ ಬರ್ತದೇನೋ ಅಂತಂದ್ರೆ ಇಲ್ಲ. ಅಲ್ಲಿ ಆಧಾರ ಆಧೇಯ ಭಾವ ಅನ್ನುವಂಥದ್ದು ಜಗತ್ತಿನಲ್ಲಿರತಕ್ಕಂಥ ಪ್ರತಿಯೊಂದು ವಸ್ತುಗಳಲ್ಲಿ ನಾವು ಆಧಾರ ಆಧೇಯ ಭಾವವನ್ನು ನೋಡ್ತಾ ಇದ್ದೀವಿ. ಆದರೆ ಬ್ರಹ್ಮ ಅನ್ನುವಂಥದ್ದು ಅದು ಯಾವುದಕ್ಕೂ ಆಧಾರನೂ ಆಗಿಲ್ಲ,
ಯಾವುದಕ್ಕೆ ಆಶ್ರಯನೂ ಕೂಡ ಆಗಿಲ್ಲ. ಯಾಕಂದರೆ ಅದು ಒಂದೇ ಆಗಿರತಕ್ಕಂಥದ್ದು. ಬ್ರಹ್ಮವನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲವೇ ಇಲ್ಲ. ಅದು ಇದ್ದರೆ, ಇನ್ನೊಂದು ವಸ್ತು ಇದ್ದಿದ್ರೆ ಬ್ರಹ್ಮ ಅದಕ್ಕೆ ಆಧಾರ ಅಂತ ಹೇಳ್ಬೋದಾಗಿತ್ತು. ಆದರೆ ವಾಸ್ತವಿಕ ವಿಚಾರ ಮಾಡಿ ನೋಡಿದರೆ ಬ್ರಹ್ಮ ಯಾವುದಕ್ಕೂ ಕೂಡ ಆಧಾರ ಇಲ್ಲ. ಯಾಕಂದರೆ ಬ್ರಹ್ಮ ಭಿನ್ನವಾಗಿ ಉಳಿದಿದ್ದೆಲ್ಲವೂ ಮಿಥ್ಯ, ಅದೆಲ್ಲವೂ ಹುಸಿ, ಅದೆಲ್ಲವೂ ಸುಳ್ಳಾಗಿರುವುದರಿಂದ, ಬ್ರಹ್ಮ ಒಂದೇ ಸತ್ಯವಾಗಿರುವುದರಿಂದ ಅದಕ್ಕೆ ಆಧಾರ ಆಧೇಯ ಭಾವ ಅನ್ನುವಂಥದ್ದು ಹೇಳಲಿಕ್ಕಾಗೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮವಸ್ತು ಅನ್ನುವಂಥದ್ದು ಯಾವ ವಸ್ತುವಿಗೂ ಆಧಾರ ಆಗಂಗಿಲ್ಲ. ಮತ್ತು ಪ್ರಪಂಚ ಅನ್ನುವಂಥದ್ದು ಐತೆಲ್ಲ, ಪ್ರಪಂಚಕ್ಕೆ ಆಧಾರ ಆಗ್ಬೋದಲ್ಲ ಅಂತ ಒಂದು ವೇಳೆ ಅಂದ್ರೆ ಪ್ರಪಂಚವೇ ಇಲ್ಲ ಅಂತ ಹೇಳ್ತಾರೆ. ಪ್ರಪಂಚ ಇದ್ದರೆ ಬ್ರಹ್ಮದ ಆಧಾರಗಳು ಪ್ರಪಂಚ ಐತಿ ಅಂತ ಹೇಳ್ಬೋದು. ಈಗ ಹಗ್ಗದೊಳಗೆ ಹಾವು ಅಂತೀವಿ, ಹಾವು ಇದ್ರಲ್ಲ ಹಗ್ಗ ಆಧಾರ ಆಗೈತೆ ಅಂತ ಹೇಳಬೇಕಾದ್ರೆ, ಅಲ್ಲಿ ಹಗ್ಗ ಅದರೊಳಗೆ ಹಾವು ತೋರಾಕತ್ತದಲ್ಲ, ಆ ಹಾವು ಸತ್ಯವಾಗಿ ಇದ್ದದ್ದಾದರೆ ಇಲ್ಲಿ ಹಗ್ಗದ ಆಶ್ರಯದೊಳಗೆ ಅದ ಅಂತ ಹೇಳಕ್ಕೆ ಬರ್ತಿತ್ತು. ಆದರೆ ನಿಜವಾಗಿ ಅಲ್ಲಿ ಹಾವು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹಂಗೆ ಇಲ್ಲಿ ಆಧಾರ ಅಥವಾ ಆಧೇಯ ಅಂತ ನಾವು ಹೇಳಬೇಕಾಗಿತ್ತು ಅಂತಂದರೆ ಅಲ್ಲಿ ಎರಡು ವಸ್ತುಗಳಿದ್ದಾಗ ಅಲ್ಲಿ ಹೇಳಲಿಕ್ಕೆ ಬರ್ತದೆ. ಅದಕ್ಕೆ ಪ್ರಪಂಚ ಅನ್ನುವಂಥದ್ದು ಇಲ್ಲದೇ ಇರುವುದರಿಂದ ಅದು ಯಾವುದಕ್ಕೂ ಕೂಡ ಪರಮಾತ್ಮ ಆಧಾರ ಆಗುವುದಿಲ್ಲ. ಆ ಬ್ರಹ್ಮವಸ್ತು ಅನ್ನುವಂಥದ್ದು ಅದು ಆಧೇಯವಲ್ಲ, ಇನ್ನೊಂದರ ಆಧಾರದೊಳಗೆ ಅದು ಇಲ್ಲ, ಮತ್ತು ಇನ್ನೊಂದಕ್ಕೂ ಕೂಡ ಅದು ಆಧಾರ ಆಗುವುದಿಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಪರಬ್ರಹ್ಮ. ಇಂಥ ಏಕಮೇವ ಅದ್ವಿತೀಯಂ ಬ್ರಹ್ಮ, ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂಥದ್ದು ನೇಹ ನಾನಾಸ್ತಿ ಕಿಂಚನ. ಈ ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂಥೇಳಿ ಆಚಾರ್ಯರು ಈ ಶ್ಲೋಕದಲ್ಲಿ ನಮಗೆ ಉಪದೇಶ ಮಾಡ್ಕೊಂಡು ಬಂದರು. ಮತ್ತು 467ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಿರ್ಗುಣಂ ನಿಷ್ಕಲಂ ಸೂಕ್ಷ್ಮಂ ನಿರ್ವಿಕಲ್ಪಂ ನಿರಂಜನಂ ಏಕಮೇವಾದ್ವಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ಬ್ರಹ್ಮ ನಿರ್ಗುಣಂ ನಿಷ್ಕಲಂ. ಬ್ರಹ್ಮ ಅನ್ನುವಂಥದ್ದು ಅದು ಗುಣರಹಿತವಾಗಿರುವಂಥದ್ದು. ಬ್ರಹ್ಮದೊಳಗೆ ಸತ್ವಗುಣ ಅಂತಾಗಲಿ, ರಜೋಗುಣ ಅಂತಾಗಲಿ, ತಮೋಗುಣ ಅಂತಾಗಲಿ, ಈ ಗುಣತ್ರಯಗಳಿಂದ ಬ್ರಹ್ಮ ಕೂಡಿಕೊಂಡದೇನು ಅಂತಂದರೆ ಇಲ್ಲ. ಬ್ರಹ್ಮದೊಳಗೆ ಸತ್ವಾದಿ ಯಾವ ಗುಣಗಳು ಇಲ್ಲ. ಆದ್ದರಿಂದ ಅದಕ್ಕೆ ನಿರ್ಗುಣ ಅಂತ ಕರೀತಾ ಇದ್ದಾರೆ. ಬ್ರಹ್ಮವಸ್ತು ಹೇಗದದು ನಿರ್ಗುಣ ಸ್ವರೂಪವಾಗಿರ್ತಕ್ಕಂಥದ್ದು, ಗುಣಾತೀತವಾಗಿರುವಂಥದ್ದು. ಹಾಗೆ ನಿಷ್ಕಲಂ. ನಿಷ್ಕಲಂ ಅನ್ನೋದರಿಂದ ಅದಕ್ಕೆ ಯಾವ ಅವಯವಗಳು ಇಲ್ಲ ಅಂತ, ಅದು ನಿರವಯವವಾಗಿರತಕ್ಕಂಥದ್ದು. ಪ್ರಾಣವೇ ಮೊದಲಾಗಿರ್ತಕ್ಕಂಥ 16 ಕಲೆಗಳು ಅಂತೇನು ಬರ್ತಾ ಇದ್ದಾವಲ್ಲ, ಆ 16 ಕಲೆಗಳಿಂದ ರಹಿತವಾಗಿರುವಂಥದ್ದು ಅದು ಬ್ರಹ್ಮವಸ್ತು ಅಂತ ಹೇಳಲ್ಪಡ್ತದೆ. ಆದ್ದರಿಂದ ಇದು ನಿಷ್ಕಲಂ, ನಿರ್ಗುಣಂ ನಿಷ್ಕಲಂ. ಸತ್ವಾದಿ ಗುಣರಹಿತವಾಗಿರುವಂಥದ್ದು, ಪ್ರಾಣಾದಿ 16 ಕಲೆಗಳಿಂದ ರಹಿತವಾಗಿರತಕ್ಕಂಥದ್ದು, ಅಂದರೆ ಅವಯವರಹಿತವಾಗಿರುವಂಥದ್ದು. ಸೂಕ್ಷ್ಮಂ, ಅದು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥದ್ದು. ಅದನ್ನು ನಾವು ಬರಿಗಣ್ಣಿಂದ ನೋಡ್ತೀವಿ ಅಂತಂದರೆ ನೋಡಲಿಕ್ಕೆ ಬರುವಂಥದ್ದಲ್ಲ. ಯಾಕಂದರೆ ಅದು ದೃಶ್ಯ ಅಲ್ಲ. ದೃಶ್ಯ ಆಗಿದ್ದರೆ ನೋಡೋ ಒಬ್ಬ ಇರಬೇಕು. ನೋಡೋ ಒಬ್ಬ ಅದಾನ ಅಂತಂದರೆ ಆವಾಗ ದೃಶ್ಯ ರೂಪವಾಗಿರ್ತಕ್ಕಂಥ ವಸ್ತುವನ್ನು ನೋಡೋಕ್ಕೆ ಬರ್ತದೆ. ಇಲ್ಲಿ ದೃಗ್ದೃಶ್ಯ ವ್ಯವಹಾರವೇ ಇಲ್ಲ. ಬ್ರಹ್ಮವನ್ನು ನಾವು ಕಾಣಲಿಕ್ಕಾಗೋದಿಲ್ಲ. ಯಾಕಂದರೆ ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು. ಅಣೋರಣೀಯ ಮಹತೋ ಮಹೀಯಾನ್ ಆತ್ಮಾಶಜಂತೋ ನಿಹಿತೋ ಗುಹಾಯ ತಮಕ್ರತು ಪಶ್ಯತಿ ವೀಧಿಶೋಕೋ. ಉಪನಿಷತ್ತು ಹೇಳ್ಕೊಂಡು ಬರ್ತದೆ, ಅಣುವಿಗಿಂತಲೂ ಅಣು ಬ್ರಹ್ಮವಸ್ತು ಹೇಗಿದೆ, ಅಣುವಿಗಿಂತಲೂ ಅಣು. ಅಣು ಅಂದ್ರೆ ಅದನ್ನು ನಾವು ಸೂಕ್ಷ್ಮದರ್ಶಕ ಯಂತ್ರದಲ್ಲೇ ನೋಡಬೇಕು. ಅಂಥ ಅಣುವಿಗಿಂತಲೂ ಅಣುವಾಗಿರ್ತಕ್ಕಂಥದ್ದು, ಮಹತ್ತಿಗಿಂತಲೂ ಮಹತ್ತಾಗಿರ್ತಕ್ಕಂಥದ್ದು ಅದು ಪರಬ್ರಹ್ಮ ವಸ್ತು. ನಿಹಿತೋ ಗುಹಾಯಾಮ್. ಅಂಥ ಬ್ರಹ್ಮವಸ್ತು ಇಲ್ಲಿ ನಮ್ಮ ಶರೀರದ ಒಂದು ಉಪಾಧಿಯನ್ನು ಇಟ್ಟುಕೊಂಡು, ಅದು ನಮ್ಮ ಹೃದಯ ಗುಹೆಯೊಳಗಿನ
ವಿಶೇಷವಾಗಿ ವ್ಯಕ್ತವಾಗುವಂಥದ್ದಾಗ್ತದೆ. ಅದು ಎಲ್ಲೈತಪ್ಪ ಅಂತಂದರೆ ನಮ್ಮ ಹೃದಯದೊಳಗನ ಅದಂತ ತಿಳ್ಕೊಳ್ಬೇಕು. ಎಲ್ಲೋ ಅದಂತ ನಾವು ಭಾವಿಸಬಾರ್ದು. ನಾವು ಸ್ಪಷ್ಟವಾಗಿ ನಾವು ಅದನ್ನು ಅರ್ಥಕೊಳ್ಬೇಕಾಗಿತ್ತು ಅಂತಂದರೆ ನಮ್ಮ ಹೃದಯ ಗುಹೆಯಲ್ಲಿಯೇ ನಮಗೆ ಪ್ರತ್ಯಕ್ಷವಾಗಿ ಅನುಭವಗಮ್ಯವಾಗಿ ಕಂಡು ಬರುವಂಥದ್ದು. ಆದರೆ ಅದನ್ನು ಯಾವುದೇ ಇಂದ್ರಿಯಗಳಿಂದ ಅರಿಲಿಕ್ಕಾಗೋದಿಲ್ಲ. ಯಾಕಂದರೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ಶ್ರುತಿ ಹೇಳ್ತದೆ. ಅದು ವಾಣಿಗೂ ವಾಕ್ಯಗೂ ಅಗೋಚರವಾಗಿರತಕ್ಕಂಥದ್ದು. ಆ ವಾಣಿ ಮತ್ತು ಮನಸ್ಸುಗಳಿಗೆ ನಿಲುಕಲಾರದಂಥ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ವಸ್ತು ಅಂತ ಹೇಳ್ತಾ ಇದ್ದಾರೆ. ಅಂಥ ಸೂಕ್ಷ್ಮ ನಿರ್ವಿಕಲ್ಪಂ, ಅದು ವಿಕಲ್ಪರಹಿತವಾಗಿರುವಂಥದ್ದು. ಬ್ರಹ್ಮದಲ್ಲಿ ಯಾವುದಾದ್ರೂ ವಿಕಲ್ಪಗಳದಾವೇನೋ ಅಂತಂದ್ರೆ ಇಲ್ಲ. ಅದು ಯಾವ ಕಲ್ಪನೆಗಳಿಗೂ ಅದು ಹೀಗೆ ಇದೆ ಅಂತ ನಾವು ಅದನ್ನು ಊಹಾ ಮಾಡಿ ಆ ವಿಕಲ್ಪಗಳು ತಿಳಿಲಿಕ್ಕೆ ಬರ್ತದೇನೋ ಅಂತಂದ್ರೆ ಬರುವಂತಹದ್ದಲ್ಲ. ಹಾಗೇನಾದರೂ ತಿಳಿಲಿಕ್ಕೆ ಬಂದರೆ ಅದು ಕೂಡ ದೃಶ್ಯ ಆಗ್ತದೆ. ಯದೃಶ್ಯಂ ತನ್ನಷ್ಟಂ, ಯಾವುದು ದೃಶ್ಯ ಇರ್ತದೆ ಅದು ನಾಶವನ್ನು ಹೊಂದುತ್ತದೆ. ಆದರೆ ಬ್ರಹ್ಮಕ್ಕೆ ನಾಶವನ್ನು ಯಾವ ಶ್ರುತಿಗಳು ಹೇಳುವುದಿಲ್ಲ. ಬ್ರಹ್ಮ ಅದು ಸದ್ರೂಪ, ಯಾವಾಗಲೂ ಇರತಕ್ಕಂಥದ್ದು ಅಂತೇಳಿ ನಮಗೆ ಶ್ರುತಿಗಳು ಬೋಧ ಮಾಡುವಂಥವುಗಳಾಗ್ತಾ ಇದ್ದಾವೆ. ಆದ್ದರಿಂದ ಇಲ್ಲಿ ಏನು ಹೇಳ್ಕೊಂಡು ಬಂದರು ಅಂತಂದರೆ ಸೂಕ್ಷ್ಮಂ ನಿರ್ವಿಕಲ್ಪಂ ನಿರಂಜನಂ, ಅಂಜನರಹಿತವಾಗಿರುವಂಥದ್ದು. ಅಂಜನ ಅಂತಂದರೆ ಇಲ್ಲಿ ಬ್ರಹ್ಮವಸ್ತು ಅನ್ನುವಂಥದ್ದು ಅದು ಅವಿದ್ಯೆ ಅನ್ನುವಂಥ ಆವರಣದಿಂದ ರಹಿತವಾಗಿರುವಂಥದ್ದು ಅಂತ. ಅವಿದ್ಯೆ ಅನ್ನುವಂಥ ಆವರಣ ಬ್ರಹ್ಮದೊಳಗೆ ಅದೇನು ಅಂತಂದ್ರೆ ಇಲ್ಲ. ಸೂರ್ಯ ಅಂದರೆ ಅತ್ಯಂತ ವ್ಯಾಪಕನಾಗಿರ್ತಕ್ಕಂಥ ಭಾಳ ದೊಡ್ಡವನು. ಮೋಡಗಳು ಅಲ್ಪದಾವು. ಅಂಥ ಮೋಡಗಳು ಸೂರ್ಯನನ್ನು ಮುಚ್ಚಲಿಕ್ಕೆ ಸಾಧ್ಯ ಅದೇನು ಅಂತಂದರೆ ಇಲ್ಲ. ಇಲ್ಲಿ ಅಜ್ಞಾನಿಗಳೇನು ತಿಳ್ಕೊಳ್ತಾ ಇದ್ದಾರೆ, ಮೋಡಗಳು ಸೂರ್ಯನ ಮುಚ್ಚಿದಾವೆ ಅಂತ ತಿಳ್ಕೊಳ್ತಾ ಇದ್ದಾರೆ. ಆದರೆ ಸೂರ್ಯ ಎಷ್ಟೋ ದೊಡ್ಡವನು. ಅಂಥ ಬೃಹದ್ರೂಪನಾಗಿರ್ತಕ್ಕಂಥ ಸೂರ್ಯನನ್ನು ಮೋಡಗಳು ಮುಚ್ಚಲಿಕ್ಕೆ ಸಾಧ್ಯ ಅದೇನು ಅಂದರೆ ಇಲ್ಲ. ಹಂಗೆ ಇಲ್ಲಿ ಯಾವ ನಿರಂಜನಂ ಅನ್ನೋದರಿಂದ ಅವಿದ್ಯೆ ಅಜ್ಞಾನ ಅನ್ನುವಂಥ ಆವರಣದಿಂದ ಅದು ದೂರವಾಗಿರತಕ್ಕಂಥದ್ದು, ಅಜ್ಞಾನದ ಆವರಣ ರಹಿತವಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಂಜನ ಅಂತಂದರೆ ಇಲ್ಲಿ ಅವಿದ್ಯೆ ಅಜ್ಞಾನರಹಿತವಾಗಿರುವಂಥದ್ದು, ಅಜ್ಞಾನದ ಆವರಣ ಅನ್ನುವಂಥದ್ದು ಬ್ರಹ್ಮದೊಳಗೆ ಇಲ್ಲ ಅಂತ ಇಲ್ಲಿ ನಿರಂಜನಂ ಅಂತ ಹೇಳಿದ್ರು. ನೋಡಿ, ಬ್ರಹ್ಮಕ್ಕೆ ಎಷ್ಟು ಲಕ್ಷಣಗಳನ್ನು ಹೇಳ್ತಾರೆ. ಅದು ನಿರ್ಗುಣವಾಗಿರುವಂಥದ್ದು, ನಿಷ್ಕಲ ಅಂತಂದರೆ ಕಲಾರಹಿತವಾಗಿರತಕ್ಕಂಥದ್ದು, ಮತ್ತು ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು, ಮತ್ತು ನಿರ್ವಿಕಲ್ಪಕವಾಗಿರ್ತಕ್ಕಂಥದ್ದು. ನಿರಂಜನ ಅಂದ್ರೇನು? ಅಜ್ಞಾನ ಅನ್ನುವಂಥ ಆವರಣದಿಂದ ಮುಕ್ತವಾಗಿರ್ತಕ್ಕಂಥದ್ದು, ದೂರಾಗಿರ್ತಕ್ಕಂಥದ್ದು, ವರ್ಜಿತವಾಗಿರ್ತಕ್ಕಂಥದ್ದು ಅಂತ ಹೀಗೆ ಹೇಳ್ಕೊಂಡು ಬಂದು ಏಕಮೇವ ಅದ್ವಿತೀಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ನಾವು ಹಿಂದೆ ವ್ಯಾಖ್ಯಾನ ಮಾಡಿಕೊಂಡು ಬಂದಂತೆ ಇಂಥ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರ್ತಕ್ಕಂಥ ಕೇವಲ ಅದ್ವಯ ರೂಪವಾಗಿರುವಂಥ ಒಂದೇ ಆಗಿರತಕ್ಕಂಥದ್ದು, ಅದು ಏಕವು ಅದ್ವಯ ಆಗಿರ್ತಕ್ಕಂಥದ್ದು ಪರಬ್ರಹ್ಮ ಅಂತ. ಈ ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದು ಅಲ್ಲಿ ಸ್ವಲ್ಪವೂ ಕೂಡ ಇಲ್ಲ ಅಂಥೇಳಿ ಹೀಗೆ ಈ ಒಂದು ಶ್ಲೋಕದಲ್ಲಿ ನಮಗೆ ಆಚಾರ್ಯರು ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ, ಅನಿರೂಪ್ಯ ಸ್ವರೂಪಂ ಯನ್ ಮನೋವಾಚಾಮಗೋಚರಂ ಏಕಮೇವಾದ್ವಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ಯತ್ ಬ್ರಹ್ಮ ಅನಿರೂಪ್ಯಂ ಸ್ವರೂಪಂ ಅಂದರೆ ಯಾವ ಬ್ರಹ್ಮ ಅನ್ನುವಂಥದ್ದಲ್ಲ, ಅದು ಅನಿರೂಪ್ಯ ಸ್ವರೂಪಂ ಅಂತ ಹೇಳ್ತಾರೆ. ಅದು ಇಂಥದ್ದೇ ಅಂಥೇಳಿ ನಿರೂಪಿಸಲಿಕ್ಕೆ ಬರ್ತದೇನು ಅಂತಂದರೆ ಇಲ್ಲ. ಬ್ರಹ್ಮ ಇಂಥದ್ದೇ, ಇದೇ ಲಕ್ಷಣದ ಕೂಡ್ಕೊಂಡದ, ಇದೇ ಸ್ವಭಾವದಿಂದ ಕೂಡ್ಕೊಂಡದ ಅಂತೇಳಿ ಅದು ನಿರೂಪಿಸಲಿಕ್ಕೆ ಆಗದೇ ಇರತಕ್ಕಂಥ ಸ್ವರೂಪವುಳ್ಳದ್ದು. ಅದಕ್ಕೆ ಇಲ್ಲಿ ಅನಿರೂಪ್ಯ ಸ್ವರೂಪಂ ಅಂತ ಹೇಳಿದರು. ಅಂದರೆ ಇಂಥದ್ದು ಅನ್ನುವಂಥ ಅದನ್ನು ನಿರೂಪಣೆ ಮಾಡಲಿಕ್ಕೆ ಬರಲಾರದಂಥ ಸ್ವರೂಪವುಳ್ಳದ್ದು ಯಾವುದು ಅಂತಂದರೆ ಬ್ರಹ್ಮ. ನೋಡಿ, ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ
ನಿಜ ಊಹಿಸಬಾರದು ಸಂಪನ್ನ ಅದು ವಚನಕ್ಕೆ ಗೋಚರಮಲ್ಲೆಂದು ಅದು ಮಾನಸಕ್ಕೆ ವಿಷಯಮಲ್ಲೆಂದು ಪೇಳುತ್ತಮ್ಮತ್ತಂದನುವಿಂದ ಕೇಳುಪದೇಶಿಸಬೇಕದರಿಂದ ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು ವಶ್ಯಮಿದೆಂದನೆ ಲಕ್ಷಿಸಿಕೊಟ್ಟು ಜಾನಿಸಿ ಪೇಳಿದ ಶ್ರುತಿಗಳ ಮೊತ್ತ. ನೋಡಿ ಶ್ರೀಗಳವರು ಪಾರಮಾರ್ಥ ಗೀತೆಯಲ್ಲಿ ಹೇಳ್ಕೊಂಡು ಬಂದರು, ಹೇ ಸತ್ಯಶ್ಯನೇ, ಆ ನಿನ್ನ ಸ್ವರೂಪ ಅನ್ನುವಂಥದ್ದು, ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಅದು ಅದು ಅದೇನಾದ ಅಂತಂದರೆ ಊಹಿಸಬಾರದು. ಅದು ಹೀಗೆ ಇದೆ ಅಂತ ಹೇಳಿದನ್ನು ಊಹಾ ಮಾಡಿ ತಿಳ್ಕೊಳ್ಳಿಕ್ಕೆ ಬರ್ತದೇನು ಅಂತಂದರೆ ಇಲ್ಲ. ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ನಿನ್ನ ನಿಜಸ್ವರೂಪ ಅಂದರೆ ಪರಬ್ರಹ್ಮ ಸ್ವರೂಪ ಹೀಗೆ ಇದೇ ರೀತಿಯಾದಂಥೇಳಿ ಅದನ್ನು ನಾವು ನಿಶ್ಚಯ ಮಾಡಿ ತಿಳ್ಕೊಳ್ಳಿಕ್ಕೆ ಬರಂಗಿಲ್ಲ. ಯಾಕೆ ಅಂತಂದರೆ ಅದು ವಚನಕ್ಕೆ ಗೋಚರಮಲ್ಲೆಂದು, ಅದು ಮಾನಸಕ್ಕೆ ವಿಷಯಮಲ್ಲೆಂದು. ಅದನ್ನು ವಾಣಿಯಿಂದ ವರ್ಣನ ಮಾಡಿ ತಿಳ್ಕೊಳ್ತೀವಿ ಅಂತಂದರೆ ಹಂಗೆ ತಿಳಿಲಿಕ್ಕೆ ಬರುವಂಥದ್ದಲ್ಲ. ಅದು ವಾಣಿಗೂ ಅಗೋಚರವಾಗಿರುವಂಥದ್ದು ಮತ್ತು ಮಾನಸಕ್ಕೆ ವಿಷಯಮಲ್ಲೆಂದು. ನೋಡಿ, ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಇವೆಲ್ಲ ಮನಸ್ಸಿಗೆ ಗೋಚರ ಆಗ್ತಾವೆ. ಮನಸ್ಸಿನಿಂದ ನಾವು ತಿಳ್ಕೊಳ್ತೀವಿ ಇದು ಇಂಥದ್ದೇ ಶಬ್ದ. ನಮ್ಮ ಮನಸ್ಸು ಕರ್ಣೇಂದ್ರಿಯ ದ್ವಾರ ಆ ಶಬ್ದವನ್ನು ಗ್ರಹಿಸಿದಾಗ ಇದು ಇದೇ ಶಬ್ದ ಅಂತ ನಾವು ಅರ್ಥಕೊಳ್ತೀವಿ. ಕಣ್ಣಿನ ಮೂಲಕವಾಗಿ ನಮ್ಮ ಮನೋವೃತ್ತಿ ಅನ್ನುವಂಥದ್ದು ವಿಷಯಗಳಲ್ಲಿ ಹೋದಾಗ ಇದು ಇಂಥದ್ದೇ ವಿಷಯ ಅನ್ನುವಂಥ ಜ್ಞಾನ ನಮಗೆ ಆಗ್ತದೆ. ಆದ್ದರಿಂದ ಇಲ್ಲಿ ಯಾವ ಮನಸ್ಸಿಗೂ ವಾಣಿಗೂ ಅಗೋಚರವಾಗಿರತಕ್ಕಂಥದ್ದು, ಹಂಗೆ ಮನಸ್ಸಿನಿಂದ ನಾವು ಊಹಾ ಮಾಡಿ ತಿಳ್ಕೊಳ್ತೀವಿ, ವಾಕ್ಯನಿಂದ ವರ್ಣ ಮಾಡ್ತೀವಿ ಅಂತಂದ್ರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಶ್ರುತಿ ಅನ್ನುವಂಥದ್ದು ವಾಕ್ ಮನಸ್ಸಿಗೆ ಅಗೋಚರ ಅಂತ ಹೇಳಿ ಮತ್ತು ಹಂಗಾರೆ ತಿಳಿಯೋದು ಹೇಗೆ? ಬ್ರಹ್ಮ ಅದು ಅತ್ಯಂತ ಸೂಕ್ಷ್ಮವಾಗಿರೋದ್ರಿಂದ ತಿಳ್ಕೊಳ್ಳಲಿಕ್ಕೆ ಬರೋದೇ ಇಲ್ಲೇನೋ ಅಂತಂದಾಗ ಅದಕ್ಕೆ ಅವ್ರು ಹೇಳಿದರು, ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು. ಆ ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪ ಹೇಗಿದೆ ಅಂತಂದರೆ ಅದು ಸದ್ರೂಪ, ಚಿದ್ರೂಪ, ಆನಂದ, ನಿತ್ಯ ಪರಿಪೂರ್ಣ ಸ್ವರೂಪವಾಗಿರತಕ್ಕಂಥದ್ದು ಆ ಪರಬ್ರಹ್ಮ ಸ್ವರೂಪ. ನೋಡಿ, ಇಲ್ಲಿ ಪ್ರತ್ಯೇಗಾತ್ಮನಾಗಲಿ ಪರಬ್ರಹ್ಮವಾಗಲಿ ಈ ಪಂಚಲಕ್ಷಣಗಳಿಂದ ಯುಕ್ತವಾಗಿರತಕ್ಕಂಥದ್ದು. ಮನಸ್ಸಿಗೆ ಗೋಚರಮೆಂದೆನಿಸುತ್ತ ಜಾನಿಸಿ ಪೇಳಿದ ಶ್ರುತಿಗಳ ಮೊತ್ತ. ನೋಡಿ, ಇದಕ್ಕೆ ಹಿಂದೆ ಇನ್ನೂ ಒಂದು ಮಾತು ಹೇಳ್ತಾರೆ, ದೃಶ್ಯ ವಿಲಕ್ಷಣದಂ ಕುರುಹಿಟ್ಟು ವಶ್ಯಮಿದೆಂದನೆ ಲಕ್ಷಿಸಿಕೊಟ್ಟು. ಇಲ್ಲಿ ದೃಗ್ದೃಶ್ಯ ವಿಚಾರವನ್ನು ಮಾಡೋದರಿಂದ ಈಗ ನಮ್ಮ ಇಂದ್ರಿಯಗಳೇನದಾವಲ್ಲ, ವಿಷಯಗಳನ್ನು ಅರಿಯೋ ಕಾಲದೊಳಗೆ ಇವು ದೃಕ್ಕಾಗ್ತಾವು, ವಿಷಯಗಳು ದೃಶ್ಯ ಆಗ್ತಾವೆ. ನಮ್ಮ ಮನಸ್ಸು ಇಂದ್ರಿಯಗಳನ್ನು ಅರಿಯೋ ಕಾಲದೊಳಗೆ ಮನಸ್ಸು ದೃಕ್ಕಾಗ್ತದೆ, ಇಂದ್ರಿಯಗಳು ದೃಶ್ಯ ಆಗ್ತಾವೆ. ಯಾಕಂದ್ರೆ ನಮ್ಮ ಕಣ್ಣು ಕಾಣೋದನ್ನು ಅರಿತೀವಿ, ಕಣ್ಣು ಕಾಣದೇ ಇರೋದನ್ನು ಅರಿತೀವಿ, ಕಿವಿ ಕೇಳೋದನ್ನು ಅರಿತೀವಿ, ಕೇಳದೇ ಇರೋದನ್ನು ಅರಿತೀವಿ. ಅಂದರೆ ಇಂದ್ರಿಯಗಳು ನಮ್ಮ ಮನಸ್ಸಿಗೆ ಗೋಚರ ಆಗ್ತಾಯಿತ್ತು. ಆದ್ದರಿಂದ ಇಲ್ಲಿ ಮನಸ್ಸು ದೃಕ್ಕಾಯಿತು, ಇಂದ್ರಿಯಗಳು ದೃಶ್ಯ ಆದವು. ಈ ಮನಸ್ಸು ಕೂಡ ಇದು ದೃಶ್ಯ ಆಗ್ತದೆ. ಆತ್ಮ ಮನಸ್ಸನ್ನು ಅರಿತಕ್ಕಂಥವನಾಗಿದ್ದಾನೆ. ನಮ್ಮ ಮನಸ್ಸು ಶುದ್ಧ ಐತೋ ಅಶುದ್ಧ ಐತೋ, ನಮ್ಮ ಬುದ್ಧಿ ಇದೇನು ಶುದ್ಧ ಐತೋ ಅಶುದ್ಧ ಐತೋ, ಇದನ್ನು ತಿಳಿಯುವುದು ಯಾವುದು ಅಂದರೆ ಆತ್ಮ. ಆತ್ಮ ಏನು ಮಾಡ್ತಾನೆ? ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇಂದ್ರಿಯಗಳು, ದೇಹ ಇವೆಲ್ಲವನ್ನು ಅರಿಯುವುದರಿಂದ ಆತ್ಮ ದ್ರಷ್ಟ ಆದನೇ ಹೊರತು ಅವನು ದೃಶ್ಯನಲ್ಲ. ಮತ್ತೊಂದರಿಂದ ಅವನು ಅರಿಸಿಕೊಳ್ಳಲಾರ. ಮತ್ತೊಂದು ಆತ್ಮನನ್ನು ಅರಿಯುವಂಥದ್ದು ಇನ್ನೊಂದು ತತ್ವ ಏನಾದರೂ ಐತೇನು ಅಂತಂದರೆ ಇಲ್ಲ. ಆದ್ದರಿಂದ ಇಲ್ಲಿ ಆ ಸ್ವರೂಪ ಅನ್ನುವಂಥ ಬ್ರಹ್ಮಸ್ವರೂಪ ಹೇಗಿದೆ ಅಂತಂದರೆ ಅದು ಇಂಥದ್ದೇ ಅಂಥೇಳಿ ನಿರೂಪಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು ಸ್ವರೂಪ ಉಳ್ಳದ್ದು ಅಂತ ಹೇಳಿದರು. ಮನೋವಾಚಾಂ ಅಗೋಚರಂ. ಮತ್ತು ಮನಸ್ಸು ವಾಕ್ಕುಗಳಿಗೆ ಅದು ಅಗೋಚರವಾಗಿರುವಂಥದ್ದು. ಅದನ್ನು ಮನಸ್ಸಿನಿಂದಾಗಲಿ ವಾಕ್ಯನಿಂದಾಗಲಿ ನಾನು ತಿಳ್ಕೊಳ್ತೀನಿ ಅಂತಂದ್ರೆ ಅದು ನಮಗೆ ಅರಿಲಿಕ್ಕೆ ಬರುವಂಥದ್ದಲ್ಲ. ಯಾಕಂದ್ರೆ ಮನಸ್ಸಿನಿಂದ ಯಾವುದು ವೇದ್ಯ ಆಗ್ತದೆ ಅದು ದೃಶ್ಯವಾಗಿರ್ತದೆ. ನಮ್ಮ ವಾಕ್ಕು ಯಾವುದನ್ನು ನುಡಿತದೆ ಅದು ದೃಶ್ಯವಾಗಿರ್ತದೆ.
ಯಾಕಂದರೆ ಪರಿಚ್ಛಿನ್ನವಾಗಿರ್ತಕ್ಕಂಥ ಆಕಾರದಿಂದ ಕೂಡಿಕೊಂಡಿರ್ತಕ್ಕಂಥ ವಸ್ತುಗಳನ್ನು ನಾವು ಅದನ್ನು ಹೇಳಬಹುದು ಅದರ ಬಗ್ಗೆ, ಅಥವಾ ಮನಸ್ಸಿನಿಂದ ಹೀಗೆ ಅಂತ ಚಿಂತನೆ ಮಾಡಬಹುದು. ಆದರೆ ಯಾವುದು ನಿರಾಕಾರವಾಗಿ, ನಿರವಯವವಾಗಿ, ನಿರ್ಗುಣವಾಗಿ, ನಿರಂಜನವಾಗಿರ್ತಕ್ಕಂಥ ಯಾವ ಶುದ್ಧ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಐತೆಲ್ಲ, ಅದರೊಳಗೆ ಮನಸ್ಸು ವಾಕ್ಕುಗಳಿಗೆ ಅದು ಗೋಚರವಾಗುವಂಥದ್ದಲ್ಲ. ಅಂಥ ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಯಾವ ಆ ಬ್ರಹ್ಮವಸ್ತುವಿನಲ್ಲಿ ನಾನತ್ವ ಅನ್ನುವಂತಹದ್ದು ಅದೇನು ಅಂತ ವಿಚಾರ ಮಾಡಿದರೆ ಅದು ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ನಮಗೆ ಆಚಾರ್ಯರು ಬೋಧ ಮಾಡಿಕೊಂಡು ಬಂದರು. ಆದ್ದರಿಂದ ಇಲ್ಲಿ ಇನ್ನೂ ಒಂದು ಶ್ಲೋಕದಲ್ಲಿ ಹೇಳುವಂಥವರಾಗ್ತಾ ಇದ್ದಾರೆ. ಸತ್ ಸಮೃದ್ಧಂ ಸ್ವತಃ ಸಿದ್ಧಂ ಶುದ್ಧಂ ಬುದ್ಧಮನಿದೃಶಂ ಏಕಮೇವಾದ್ವಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ಆ ಬ್ರಹ್ಮ ಅನ್ನುವಂಥದ್ದು ಸತ್ ಸ್ವರೂಪವಾಗಿರುವಂಥದ್ದು ಅಂತ ಹೇಳ್ತಾರೆ. ಸತ್ ಸಮೃದ್ಧಂ ಅಂತ ಹೇಳಿದರು. ಸತ್ ಅಂದ್ರೇನು? ತ್ರಿಕಾಲ ಅಬಾಧ್ಯವಾಗಿರತಕ್ಕಂಥದ್ದು, ಮೂರೂ ಕಾಲಗಳಲ್ಲಿ ಬಾಧೆ ಹೊಂದದೇ ಇರತಕ್ಕಂಥದ್ದು, ಅದು ಸತ್ ಅಂತ ಹೇಳಿಸಿಕೊಳ್ಳುತ್ತದೆ. ಅದಕ್ಕಾದರೂ ಬ್ರಹ್ಮದೊಳಗೆ ಸತ್ತಂತಾಗಲಿ ಅಸತ್ತಂತಾಗಲಿ ಅಲ್ಲಿ ವಚಿಸಲಿಕ್ಕೇ ಬರಂಗಿಲ್ಲ. ಅದಕ್ಕೆ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾವುದು ಅರಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಆ ಬ್ರಹ್ಮವಸ್ತು ಅನ್ನುವಂಥದ್ದಲ್ಲ, ಯಜ್ಞಾತ್ವಾಮೃತಮಸ್ನುತೆ, ಯಾವುದನ್ನು ಅರಿಯುವುದರಿಂದ ಅಮೃತತ್ವದ ಪ್ರಾಪ್ತಿ ಅನ್ನುವಂಥದ್ದಾಗುತ್ತದೆಯೋ ಅದು ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನ ಸದುಚ್ಯತೆ. ಅದು ಅನಾದಿ ಉಳ್ಳದ್ದು, ಅದು ಶ್ರೇಷ್ಠವಾದ ಪರಬ್ರಹ್ಮ, ಅದು ಶ್ರೇಷ್ಠವಾಗಿ ತತ್ವವಾಗಿರ್ತಕ್ಕಂಥದ್ದು. ಅದನ್ನು ಸತ್ತಂತಾಗಲಿ ಅಸತ್ತಂತಾಗಲಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತಂದಾರೆ ಅವರು. ಯಾಕಂದರೆ ಅದನ್ನು ಸತ್ ಅಂತೇವಿ ಅಂತಂದರೆ ಸತ್ ವಿಲಕ್ಷಣವಾಗಿ ಅಸತ್ ಇರಬೇಕಾಗ್ತದೆ. ಅಸತ್ತಿತ್ತು ಅಂದರೆ ನಾವು ಸತ್ ಅಂತ ಹೇಳಕ್ಕೆ ಬರ್ತದೆ. ಅಲ್ಲಿ ಅಸದ್ ರೂಪವಾಗಿರ್ತಕ್ಕಂಥ ಏನಿಲ್ಲ, ಬ್ರಹ್ಮವನ್ನು ಬಿಟ್ಟರೆ ಇನ್ನೇನೈತಿ? ಏನು ಇಲ್ಲವೇ ಇಲ್ಲ, ಇರುವುದೇ ಒಂದು ಅಖಂಡ ಪರಬ್ರಹ್ಮ ಸ್ವರೂಪ ಅಲ್ಲಿ. ಆದರೂ ಕೂಡ ನಾವು ಅದನ್ನು ಬ್ರಹ್ಮವನ್ನು ತಿಳ್ಕೊಳ್ಬೇಕಾಗಿತ್ತು ಅಂತಂದರೆ ನಾವು ಸತ್ತು ಚಿತ್ತು ಅನಿತ್ಯ ಪೂರ್ಣ ಅಂಥೇಳಿ ಪಂಚಲಕ್ಷಣಗಳನ್ನು ಶಾಸ್ತ್ರದಲ್ಲಿ ಬೋಧ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಅದು ಸಮೃದ್ಧಂ ಅಂದರೆ ಅದು ಅಖಂಡವಾಗಿರತಕ್ಕಂಥ ಆನಂದದಿಂದ ಪರಿಪೂರ್ಣವಾಗಿದೆ ಅಂತ. ಸಮೃದ್ಧಂ ಅನ್ನೋದರಿಂದ ಇಲ್ಲಿ ಅದು ಯಾವಾಗಲೂ ಸಮೃದ್ಧವಾದದ್ದು. ಸಮೃದ್ಧವಾದದ್ದು ಅಂತಂದ್ರೆ ಏನು? ಅಖಂಡೈಕ ಸ್ವರೂಪವಾಗಿರುವಂಥದ್ದು. ಅದಕ್ಕೆ ಅಖಂಡಾನಂದ ಅಂತ ಕರೀತಾರೆ. ಪ್ರಪಂಚದಲ್ಲಿರ್ತಕ್ಕಂಥ ವಿಷಯಗಳ ಆನಂದಗಳೇನಿದಾವೆ ಇವು ಖಂಡಿಸಲ್ಪಡ್ತಾ ಇದ್ದಾವೆ. ಇವು ಅಖಂಡವಾದ ಆನಂದ ಇವು ವಿಷಯಗಳಲ್ಲಿ ಇಲ್ಲ. ಅಂತಹ ಅಖಂಡವಾಗಿರ್ತಕ್ಕಂಥ ಆನಂದದಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಪರಬ್ರಹ್ಮ. ಅದು ಅಂತಹ ಅಖಂಡ ಆನಂದದಿಂದಲೇ ಅದು ಪೂರ್ಣ ಅದ ಅಂಥೇಳಿ ಅದಕ್ಕೆ ಸಮೃದ್ಧಂ ಅಂತ ಹೇಳಿದರು. ಮತ್ತು ಸ್ವತಃ ಸಿದ್ಧಂ, ಅದು ಸ್ವತಃ ಸಿದ್ಧವಾಗಿರ್ತಕ್ಕಂಥದ್ದು ಆ ಬ್ರಹ್ಮವಸ್ತು ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣಗಳದಾವೆ. ಪ್ರತ್ಯಕ್ಷಾದಿ ಪ್ರಮಾಣಗಳು ಜರುಗಬೇಕಾಗಿತ್ತು ಅಂತಂದರೆ ಅವುಗಳ ಒಂದು ಪ್ರವೃತ್ತಿಗೆ ಕಾರಣ ಯಾವುದು ಅಂತಂದರೆ ಬ್ರಹ್ಮವೇ. ಬ್ರಹ್ಮದ ಒಂದು ಅಸ್ತಿತ್ವದಿಂದಲೇ ಇಲ್ಲಿ ಎಲ್ಲ ಪ್ರಮಾಣಗಳ ಪ್ರವೃತ್ತಿಯನ್ನು ನಡೀತದ ಅಂತ. ಪ್ರತ್ಯಕ್ಷಾದಿ 6 ಪ್ರಮಾಣಗಳನ್ನು ಹಿಂದೆ ಹೇಳ್ಕೊಂಡು ಬಂದಿದ್ದೀವಿ. ಆ 6 ಪ್ರಮಾಣಗಳಿಗೆ ಮೂಲ ಕಾರಣಭೂತವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಆ ಪರಬ್ರಹ್ಮ ಸ್ವರೂಪ. ಆದ್ದರಿಂದ ಅದಕ್ಕೆ ಏನಂತ ಕರ್ಕೊಂಡು ಬಂದರು? ಸ್ವತಃ ಸಿದ್ಧ, ಅದು ಸ್ವತಃ ಇರುವಂಥದ್ದು ಅಂತ. ಅದು ಇನ್ನೊಂದರಿಂದ ಆಗುವಂಥದ್ದಲ್ಲ. ಅದಕ್ಕೆ ಇನ್ನೊಂದರಿಂದ ಯಾವುದೇ ಬಾಧೆಯನ್ನು ಪಡೆಯುವಂಥದ್ದಲ್ಲ. ಅದು ಸ್ವತಃ ಸಿದ್ಧವಾಗಿರುವಂಥದ್ದು. ಶುದ್ಧಂ ಅಷ್ಟೇ ಅಲ್ಲ, ಆ ಬ್ರಹ್ಮ ಅನ್ನುವಂಥ ಅತ್ಯಂತ ಶುದ್ಧ, ಅತ್ಯಂತ ನಿರ್ಮಲ. ಅದರೊಳಗೆ ಯಾವುದೇ ಪಾಪಾದಿ ದೋಷಗಳಿಲ್ಲ, ಯಾವುದೇ ಕರ್ಮಗಳು ಇಲ್ಲ ಬ್ರಹ್ಮದೊಳಗೆ. ಅದು ನಿಷ್ಕ್ರಿಯವಾಗಿರ್ತಕ್ಕಂಥದ್ದು, ನಿರಂಜನವಾಗಿರ್ತಕ್ಕಂಥದ್ದು. ಅದಕ್ಕೆ ಅದು ಶುದ್ಧವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಶುದ್ಧಂ ಶಾಂತಂ ಶಿವಂ ಅನೇಕ ವಾಕ್ಯಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಬುದ್ಧಂ ಅನ್ನೋದರಿಂದ ಕೇವಲ ಜ್ಞಾನ ಸ್ವರೂಪ. ಅದರೊಳಗೆ ಜಡಭಾವವಾಗಲಿ ಅಥವಾ ಅದನ್ನು
ಜಡ ಜಡ ಅಂದ್ರೇನು? ತನ್ನ ಜ್ಞಾನವೂ ಇಲ್ಲದೆ ಇರತಕ್ಕಂಥದ್ದಕ್ಕೆ ಜಡ ಅಂತ ಕರೀತಾರೆ. ಅದು ಕೇವಲ ಚಿನ್ಮಯ ಸ್ವರೂಪ, ಕೇವಲ ಜ್ಞಾನ ಸ್ವರೂಪ, ಅದು ಕೇವಲ ಅರಿವಿನ ರೂಪ ಅಂತ ಹೇಳ್ತಾರೆ. ಅದಕ್ಕೆ ಅರಿವೇ ತಾನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ ಅಂತ ಹೇಳಿದರು. ನೋಡಪ್ಪ, ನೀ ಅರುಸ್ವರೂಪನ ಅದಿ ಅಂತ ಗುರುಗಳು ಹೇಳಿದಾಗ ನಾನು ಅರುಸ್ವರೂಪನಿದ್ದೇನೆ ಅಂತ ಯಾವ ತಿಳ್ಕೊಳ್ತಾ ಇದ್ದಾನೋ ಅವನು ನಿಜವಾಗಿಯೂ ಜಾಣರ ದೇವ, ಜಾಣರಲ್ಲೇ ಬುದ್ಧಿವಂತನಾಗಿರ್ತಕ್ಕಂಥವನು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬುದ್ಧಂ ಅಂದರೆ ಜ್ಞಾನಸ್ವರೂಪವಾಗಿರ್ತಕ್ಕಂಥದ್ದು. ಅನಿದೃಶ್ಯಂ, ಅದಕ್ಕೆ ಸದೃಶ್ಯವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಅದೇನು ಅಂತಂದರೆ ಇಲ್ಲ. ಯಾಕಂದರೆ ಅಖಂಡವಾಗಿ ಒಂದೇ ಆಗಿರುವುದರಿಂದ ಅದು ಅಸದೃಶ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥದ್ದು ಮತ್ತೊಂದು ಯಾವುದೂ ಇಲ್ಲ. ಅಂಥ ಏಕಮೇವ ಅದ್ವಿತೀಯವಾಗಿರುವಂಥ ಯಾವ ಬ್ರಹ್ಮ ವಸ್ತು ಅನ್ನುವಂಥದ್ದು, ಆ ಬ್ರಹ್ಮದಲ್ಲಿ ನಾನತ್ವ ಅನ್ನುವಂಥದ್ದಿಲ್ಲ. ಅದಕ್ಕೆ ಇಲ್ಲಿ ಯಾವನು ಅಂಥ ಭೂಮಾರೂಪವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವನ್ನು ಅರಿತುಕೊಳ್ತಾ ಇದ್ದಾನೋ ಅವನು ಕೇವಲ ಆನಂದವನ್ನೇ ಪಡಿತಾನೆ, ನಿತ್ಯ ಮುಕ್ತನಾಗ್ತಾ ಇದ್ದಾನೆ ಅಂಥೇಳಿ ಈ ಅನೇಕ ಶ್ಲೋಕಗಳಲ್ಲಿ ಭೇದಗಳ ಒಂದು ನಿರಾಕರಣೆಯನ್ನು ಮಾಡಿಕೊಂಡು ಬಂದು, ಇನ್ನು ಮುಂದಿನ ಶ್ಲೋಕ ಭಾಗಗಳಲ್ಲಿ ಈ ವೇದಾಂತ ಸಿದ್ಧಾಂತದ ಒಂದು ಉಪಸಂಹಾರವನ್ನು ಮಾಡುವಂಥವರಾಗಿದ್ದಾರೆ. ಅದನ್ನು ಮತ್ತೆ ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಸದುಪಚಾರ ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.